ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ರು ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಂತ ಹೈ ಡ್ರಾಮಾದ ಮತ್ತೊಂದು ತಿರುವು ಈಗ ಲಭ್ಯ ಆಗ್ತಾ ಇದೆ. ಪವರ್ ಟಿವಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಮುಗಿದ ಅಧ್ಯಾಯ, ನಮಗೆ ಮತ್ತೆ ದೂರು ಬಂದಿಲ್ಲ ಅಂತಂದಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ದೂರು ಬಂದಿಲ್ಲ, ಬಂದ್ರೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ. ಈ ವಿಚಾರಕ್ಕೆ ಸಮಿತಿ ರಚನೆ ಮಾಡೋ ಅಗತ್ಯ ಇಲ್ಲ, ಅದು ಸದನದ ಹೊರಗೆ ನಡೆದಿರೋ ಘಟನೆ. ಈ ರೀತಿ ನಡೆದಿದ್ದು ಸರಿಯಲ್ಲ, ಅದರ ಬಗ್ಗೆ ನಮಗೂ ನೋವಿದೆ. ಆದರೆ ಸದನದ ಹೊರಗೆ ನಡೆದಿರೋದು, ಸಿಟಿ ರವಿ ಅವರನ್ನ ಆ ರೀತಿಯಲ್ಲಿ ನಡೆಸ್ಕೋಬಾರ್ದಿತ್ತು ಅಂತ ಪವರ್ ಟಿವಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಹೊರಟ್ಟಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯ ಸಭೆ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈಗ ಸಭಾಪತಿ ಬಸವರಾಜ ಹೊರಟ್ಟಿ ಅದನ್ನ ತಳ್ಳಹಾಕಿದ್ದಾರೆ. ಈ ಕುರಿತು ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ನಮ್ಮ ಪ್ರತಿನಿಧಿ ದೀಪಾ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸಿಟಿ ರವಿ ಬಳಸಿದಂತಹ ಶಬ್ದ ಅವಾಚ್ಯ ಶಬ್ದ ಅನ್ನುವಂತಹ ಕಾರಣಕ್ಕೆ ಸದನ ಸಮಿತಿಯನ್ನ ರಚನೆ ಮಾಡಬೇಕು ಒಂದಿಷ್ಟು ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾರೆ. ಸರ್, ಈಗ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನುವಂತಹದ್ದು ಒಂದು ಚರ್ಚೆ ಮಾಡುತ್ತೆ ಅನ್ನುವಂತಹದ್ದು ಕೇಳಿ ಬರ್ತಾ ಇರುವಂತ ಮಾತು. ನಾನು ನಿಮಗೆ ಒಂದು ಮಾತು ಹೇಳಿದ್ದೀನಿ, ಪರಿಶೀಲನೆ ಯಾವಾಗ ಮಾಡ್ತೀರಿ? ಈಗ ನೀವು ಕೋರ್ಟ್ನಲ್ಲಿ ನಡೆದಿರ್ತೈತಿ, ಕೋರ್ಟ್ನಲ್ಲಿ ನಡೆದಾಗ ಕೋರ್ಟ್ ಅವ್ರಿಗೆ ಏನಾರು ಅನ್ಯಾಯ ಆದ್ರೆ ನಮ್ಗಿನ್ನೂ ಏನು ಬಂದಿಲ್ಲ, ಯಾರಿಂದ ಏನು ಮಾಹಿತಿ ಬಂದಿಲ್ಲ, ಕಂಪ್ಲೇಂಟ್ ಬಂದಿಲ್ಲ, ಓರಲ್ ಆಗಲಿ ಕಂಪ್ಲೇಂಟ್ ಏನಾದ್ರು ಕೊಟ್ರೆ ವಿಡಿಯೋ ಪರಿಶೀಲನೆ ಆಗುತ್ತೆ. ವಿಡಿಯೋ ಪರಿಶೀಲನೆ ಆಗ್ತಿದೆ. ನಮ್ಮ ವಿಡಿಯೋದಲ್ಲಿ ಪರಿಶೀಲನೆ ಮಾಡಿ, ನಮ್ಮ ವಿಡಿಯೋದಲ್ಲಿ ಏನಿಲ್ಲ. ಹೊರಗಿನ ವಿಡಿಯೋದವ್ರು ಏನಾದ್ರು ಕೊಟ್ರೆ ಅವನ್ನ FSL ಕಳಿಸ್ಬೇಕು, ನೋಡ್ಬೇಕು, ಚರ್ಚೆ ಮಾಡಬೇಕು. ಆಮೇಲೆ ಮಾಡಿ ಮತ್ತೆ ಅದನ್ನು ಸದನದಲ್ಲಿ ನಿಯಮಗಳೇನು ಅವನ್ನೆಲ್ಲ ಚರ್ಚೆ ಮಾಡಿ ಅದ್ರ ನಂತರ ಏನು ವಿಚಾರ ಮಾಡ್ಬೇಕು ಅಂತ ಮಾಡ್ಬೇಕು. ಸಭಾಪತಿ ರೂಲಿಂಗ್ ಬಳಿಕವೂ ಕೂಡ ಅರೆಸ್ಟ್ ಆಯ್ತು ಬಳಿಕ ಅದು ಅರೆಸ್ಟ್ ಆಗೋದಕ್ಕೆ ನಾಳೆ ಏನ್ ಬೇಕಾದ್ರೆ ನಮ್ಮ ರೂಲಿಂಗ್ ನಾವು ಚೆನ್ನಡೆ ಮಾಡಿ ಅವ್ರು ಹೊರಗೆ ಏನಾದ್ರು ಮಾಡಿದ್ರೆ ಅವ್ರಿಗೆ ಸಂಬಂಧ, ನಮ್ಮ ಸಂಬಂಧ ಇಲ್ಲ. ನಮ್ಮ ರೂಲಿಂಗ್ ಅವ್ರು ಎಲ್ಲಿ ಬೇಕಾದ್ರೆ ಅವ್ರು ಏನ್ ಬೇಕಾದ್ರೆ ಮಾಡಿ ಬಿಡ್ಬೇಕಂತಲ್ಲ, ಅವ್ರು ಮಾಡಿದ್ದಾರೆ. ನಮ್ಮ ರೂಲಿಂಗ್ ಆದ ನಂತರ ನಮ್ಮ ರೂಲಿಂಗ್ ಅದಕ್ಕೆ ಸಂಬಂಧ. ಒಬ್ಬ ಪರಿಷತ್ ಸದಸ್ಯರನ್ನ ಇಡೀ ರಾತ್ರಿ ಓಡಾಡ್ತಿದ್ರು ಅನ್ನುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ನಿಮ್ಮ ಜೊತೆಗೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನುವಂಥದ್ದು ಎಷ್ಟಿನ ಮಟ್ಟಿಗೆ ಸರಿ? ಜನಸಾಮಾನ್ಯರನ್ನು ಕೂಡ ಈ ರೀತಿ ನಡೆಸ್ಕೊಳ್ಳೋದಿಲ್ಲ. ಆದ್ರೆ ಒಬ್ಬ ಅವರು ಏನಾದ್ರ SP ಕೂಡ ನಾನು ಕಮಿಷನ್ ಮಾತಾಡಿ, ಸರ್ ಎಲ್ಲರೂ ಅವ್ರ ಗಲಾಟೆ ಭಾಳ ಆಗುವಂತ ತಿಳಿಸಿದ್ರು. ಅದಕ್ಕೆ ಮಂದಿಗೆ ಗೊತ್ತಾಗಬಾರ್ದು. ಒಂದ್ ಕಡೆ ದಾರಿ ತಪ್ಪಿದ್ವಿ, ಅದಕ್ಕೆ ಹೋಗಿ ಕೊಡೆಗೆ ಗೋಕಾಕ್ ತಾಲೂಕಿನ ಅಂಕಲಿಗೊಳಗೆ ನಾವು ನಿಂತಿದ್ವಿ. ನಾನು ಮಾತಾಡಿದ್ವಿ, ರವಿ ಅವ್ರು ಕೂಡ 3 ಸಲ ಮಾತಾಡಿನಿ, ವಿರೋಧ ಪಕ್ಷ ನಾಯಕರು 4 ಸಲ ಮಾತಾಡಿನಿ, PH ಪೂಜಾರ್ ಅವ್ರು ಮಾತಾಡಿನಿ. ರಾತ್ರಿ 1:30 ಮಟ್ಟ ಎಲ್ಲ ಮೆಂಬರ್ಗಳು ಮಾತಾಡಿ ಅವ್ರಿಗೆಲ್ಲ ಮಾಡಿ ಅವರೆಲ್ಲರೂ ನಾವು ಸೇಫ್ ಇದೀವಿ ಅಂತ ನಾವು ಸದನದಲ್ಲಿ ಇಂತಹದೊಂದು ಘಟನೆ ನಡೆದಿದ್ದು ಒಂದ್ ರೀತಿಯಾಗಿ ಸದನಕ್ಕೂ ಅವಮಾನ, ಜೊತೆಗೆ ಮಾನಸಿಕವಾಗಿ ಕೂಡ ಒಂದಿಷ್ಟು ನ್ಯಾಚುರಲ್ ಆಗಬಾರ್ದು. ಯಾಕಂದ್ರೆ ಇದು ಮೇಲ್ಮನೆಯಲ್ಲಿ ಇದ್ದು ಆಗಬಾರ್ದಾಗಿತ್ತು, ಆಗಿದೆ. ಇನ್ಮೇಲೆ ಅವ್ರು ನಮಗೆ ಅದನ್ನ ಏನಂದ್ರೆ ಮುಂದೆ ಹಿಂಗಾಗಲಂಗೆ ನೋಡ್ಕೊಳ್ಳೋಕೆ ನಮ್ಗೆ ಎಚ್ಚರಿಕೆಯನ್ನು ಕೊಟ್ಟಂಗೆ ಅದನ್ನು ಮಾಡ್ತಾರೆ.